Now I'll be introducing Dr. Venkatesh sir. Sir will be, okay. So I'll be introducing Dr. Venkatesh sir. It's my distinct honor to introduce our chief guest, Dr. Venkatesh sir. Sir has done his MBA, PhD in Yoga and Life Sciences. So sir is the founder of CEO of Vishwa Purnima Yoga Center, Bengaluru. He is an internationally certified yoga coach, a healer, therapist, a published author of multiple books and research works. Sir has trained many teachers and guided more than 50,000 students across India and abroad also. So he is the founder of Vichy Healing Center, Healing Techniques. Sir has conducted many therapeutic yoga programs for the CEO and top management. He has also designed champion mindset programs for children and several other workshops included. Sir has received state-level award for contributing to health and wellness and education. We are truly inspired by your presence today, sir. Thank you so much. I would like to request you to come and speak a few words. And the topic given to you is miracles of gratitude. I would request you, sir. ಗ್ರ್ಯಾಟಿಟ್ಯೂಡ್, ಕೃತಜ್ಞತೆ ಹೇಳೋದು. ಬೆಳಿಗ್ಗೆ ನಾವು ಎದ್ವಲ್ವಾ, ಎಷ್ಟು ಜನ ನೀವು ನಿಮ್ಮ ಹಾರ್ಟ್ಗೆ ಥ್ಯಾಂಕ್ ಯು ಹೇಳಿದ್ದೀರಾ? ಕೈ ಎತ್ತಿ ನೋಡೋಣ. ಒಬ್ಬರೇ ಒಬ್ರು ಪಾಪ ಥ್ಯಾಂಕ್ ಯು ಸರ್. ಓಕೆ, ನೋಡಿ ಹಾರ್ಟ್ ಅಲ್ವಾ, ಹಾರ್ಟ್ ಕೆಲಸ ಮಾಡುತ್ತಲ್ವಾ, ಅದು ಹಾರ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ ನಿಮ್ಮ ಅದ್ರ ಕಡೆ ಗಮನ ಕೊಡಿ ನನಗೆ ಅಂತ ಹೇಳ್ಬಿಟ್ಟು. ಇದು ಸತ್ಯ ಹೇಳ್ತಾ ಇದ್ದೀನಿ, ರಿಯಾಲಿಟಿ, ರಿಸರ್ಚ್ ಬೇಸ್ಡ್. ಓಕೆ, ಪ್ರತಿಯೊಂದು ಏನು ಮಾತಾಡ್ತಾ ಇದ್ದೀನಿ ನಾನು ರಿಸರ್ಚ್ ಬೇಸ್ಡ್ ಹೇಳ್ತಾ ಇದ್ದೀನಿ. ಸೊ ಇದು ನಮ್ಮ ಬ್ಲಡ್ಡಲ್ಲೇ ಇದೆ. ಗ್ರ್ಯಾಟಿಟ್ಯೂಡ್ನ ಹೇಳ್ಕೊಡ್ತಾ ಇಲ್ಲ ನಾನು, ಜ್ಞಾಪಿಸ್ತಾ ಇದ್ದೀನಿ ಇವತ್ತು ಅಷ್ಟೇ. ಹಾರ್ಟ್ ಫಂಕ್ಷನ್ ಕರೆಕ್ಟಾಗಿ ಮಾಡ್ತಾ ಇದೆ. ಪಲ್ಸ್ ನೋಡಿ, ಪಲ್ಸ್ ಕರೆಕ್ಟಾಗಿದೆ ಅಂದರೆ ನಾವು ಬದುಕಿದ್ದೀವಿ ಅಂತ. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ನೀವೇನು ಮಾಡಬೇಕು? ಭಗವಂತ ಥ್ಯಾಂಕ್ ಯುನಪ್ಪ, ನಿನಗೆ ಬದುಕಿಸಿದೀಯಾ ಅಂತ ಹೇಳಬೇಕು. ಕರೆಕ್ಟ್ ಅಲ್ವಾ? ಇವತ್ತಿಂದ ಅಭ್ಯಾಸ ಮಾಡ್ಕೊಳ್ಳೋಣವಾ? ಸೊ ನಮ್ಮ ಪ್ಯಾಂಕ್ರಿಯಾಸ್ ಇದೆ ನೋಡಿ ಇಲ್ಲಿ. ಶುಗರ್ ಡಿಸೀಸು ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ನಂಬರ್ ಆಫ್ ಶುಗರ್ ಪೇಷಂಟ್ ಇನ್ ದ ವರ್ಲ್ಡ್. 2030 ಆಗುತ್ತೆ ಅಂತಿದ್ರು, ಆಲ್ರೆಡಿ ಹತ್ರ ಬಂದುಬಿಟ್ಟಿದ್ದೀವಿ ನಾವು. ಅದನ್ನು ಸ್ಟಾಪ್ ಮಾಡೋದು ಒಂದೇ ಒಂದು ಸೀಕ್ರೆಟ್ ಹೇಳ್ಕೊಡ್ತೀನಿ ನೋಡಿ ನಮಗೆ. ಬೆಳಿಗ್ಗೆ ಎದ್ದ ತಕ್ಷಣ ಪ್ಯಾಂಕ್ರಿಯಾಸ್ ಎಲ್ಲಿದೆ ಗೊತ್ತಾ ನಿಮಗೆ? ಗೊತ್ತಿಲ್ಲ ಅಂದರೆ ಗೂಗಲ್ ಮಾಡಿ, ಕರೆಕ್ಟಾಗಿ ತೋರಿಸುತ್ತೆ. ಆ ಪ್ಲೇಸಲ್ಲಿ ಇಟ್ಕೊಂಡ್ಬಿಟ್ಟು ನನ್ನ ಪ್ಯಾಂಕ್ರಿಯಾಸ್ ಇವತ್ತು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಥ್ಯಾಂಕ್ ಯು ನಿನಗೆ, ಇದೇ ಥರ ಕೆಲಸ ಮಾಡ್ಕೊಂಡು ಹೋಗಪ್ಪ, ಥ್ಯಾಂಕ್ ಯು ಅಂತೇಳಿ. ಈ ದೇಹಕ್ಕೆ, ಈ ದೇಹ ಇದೆ ಅಲ್ವಾ, ಎಷ್ಟು ಜನ ಥ್ಯಾಂಕ್ಸ್ ಹೇಳಿದ್ರೋ ಗೊತ್ತಿಲ್ಲ ನನಗೆ. ದಿನಕ್ಕೆ ಒಂದು ಸಲನಾದರೂ ದೇಹನ ಒಂದು ಸಲ ಓಕೆ ವಿಜುವಲೈಸ್ ಮಾಡಿ, ಸ್ಕ್ಯಾನ್ ಮಾಡಿ, ಅಬ್ಬಾ ಚೆನ್ನಾಗಿ ಫಂಕ್ಷನ್ ಮಾಡ್ತಾ ಇದೆಯಾ, ಥ್ಯಾಂಕ್ ಯು ನಿನಗೆ ಅಂತೇಳಿ. ಸೊ ಊಟ ಮಾಡ್ತೀವಲ್ಲ, ಯೂಶ್ವಲಿ ನಮ್ಮ ಆ್ಯಸ್ ಅನ್ ಹಿಂದೂ ಅಥವಾ ನಮ್ಮ ಇಂಡಿಯನ್ ಕಲ್ಚರಲ್ಲೇ ಬಂದುಬಿಟ್ಟಿದೆ ಊಟ ಮಾಡೋಕ್ಕಿಂತ ಮುಂಚೆ ಥ್ಯಾಂಕ್ಸ್ ಹೇಳೋದು. ಕರೆಕ್ಟ್ ಅಲ್ವಾ? ಎಲ್ಲರೂ ಮಾಡ್ತಾ ಇದ್ದೀರಲ್ವಾ? ನೀರಿಗೆ ಮೇಡಮ್ ಸತ್ಯ ಹೇಳ್ತಾ ಇದ್ದೀನಿ, ನಮ್ಮ ರಾಜ್ಯದಲ್ಲೇ ತುಂಬ ಜನಕ್ಕೆ ನೀರಿಲ್ಲ ಕುಡಿಯೋಕ್ಕೆ. 7-8 ಕಿಲೋಮೀಟರ್ಸ್ ಹೋಗಬೇಕು ನಮಗೆ. ಬೆಳಿಗ್ಗೆ ಕೊಳಾಯಿ ಮಾಡಿದ ತಕ್ಷಣ ಫಿಲ್ಟರ್ ನೀರು ಬಂದುಬಿಡುತ್ತೆ. ಕರೆಕ್ಟ್ ಅಲ್ವಾ? ಎಷ್ಟು ಪುಣ್ಯವಂತರಲ್ವ ನಾವೆಲ್ಲನೂ. ಅದಕ್ಕೆ ಯಾವತ್ತಾರು ಥ್ಯಾಂಕ್ಸ್ ಹೇಳಿದ್ದೀರಾ? ಫಿಲ್ಟ್ರ್ ವಾಟ್ರಿಗೆ ಹೇಳಿದ್ದೀರಾ? ಇಲ್ಲ ಇಲ್ವಾ? ಇವತ್ತಿಂದ ಹೇಳಿ. ಕ್ಲಿಯರ್ ಆಯ್ತಲ್ವಾ? ಸೊ ತಟ್ಟೆಯಲ್ಲಿ ಕುತ್ಕೊತೀವಿ, ಊಟ. ತುಂಬ ಜನಕ್ಕೆ ಊಟ ಇಲ್ಲ ಮೇಡಮ್. ಇದಂತೂ ಕಣ್ಣಲ್ಲಿ ನೀರು ಬರ್ತಕ್ಕಂಥ ವಿಷಯ ಇದು. 70 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು, ನಮ್ಮ ದೇಶದಲ್ಲೇ ತುಂಬ ಜನಕ್ಕೆ ಊಟ ಇಲ್ಲ ಮೇಡಮ್. ಈಗಲೂ ಭಿಕ್ಷೆ ಬೇಡ್ತಾರೆ. ಏನಕ್ಕೆ ಭಿಕ್ಷೆ ಬೇಡ್ತಾರೆ? ಅವ್ರ ಹತ್ರ ಇಲ್ಲ, ಅವ್ರ ಹತ್ರ. ಕರೆಕ್ಟ್ ಅಲ್ವಾ? ನಮ್ಮ ಹತ್ರ ಅದೆಲ್ಲ ಇದೆ. ಅದಕ್ಕೆ ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡೋಣವಾ? ಬರೀ ಥ್ಯಾಂಕ್ಸ್ ಹೇಳೋದಲ್ಲ ನೋಡಿ, ಅರ್ಥ ಮಾಡ್ಕೊಳ್ಳಿ. ಸೊ ಬರೀ ಥ್ಯಾಂಕ್ಸ್ನ ಹೇಳೋದಕ್ಕೆ ಗ್ರ್ಯಾಟಿಟ್ಯೂಡ್ ಅನ್ನೋದಿಲ್ಲ ನಾವು, ಕೃತಜ್ಞತೆ ಅನ್ನೋದಿಲ್ಲ ನಾವು. ಆ ಥ್ಯಾಂಕ್ಸ್ ಹೇಳೋವಾಗ ಫೀಲಿಂಗ್ಸ್ ಇರಬೇಕು. ಆ ಫೀಲಿಂಗ್ಸ್ನ ಎತ್ಕೊಂಡ್ಬಂದಾಗ ಹೇಳಬೇಕು. ನಿನ್ನೆ ಉಷಾ ಮೇಡಮ್ ಹತ್ರ ನಾನು ಉಷಾ ಮೇಡಮು, ವೆಂಕಟೇಶನ್ನು, PhD ಮೇಷು ನಾವೆಲ್ಲ ಜೊತೆಯಲ್ಲೇ. ಸೊ ಥ್ಯಾಂಕ್ ಯು ಸರ್, ಕೃತಜ್ಞತೆ ಈಗಲೇ ನಿಮ್ಮಿಬ್ಬರಿಗೂ. ತುಂಬ ಸಪೋರ್ಟ್ ಮಾಡಿದರು ನನ್ನ PhD ಆಗೋದಕ್ಕೆ ಅವರಿಬ್ಬರು ಇಲ್ಲ ಅಂದರೆ PhD ಕಷ್ಟ ಆಗೋದು ನನಗೆ. ನಾನೇನು ಡಾಕ್ಟರ್ ವೆಂಕಟೇಶ್ ಆಗಿದ್ದೀನಿ ಇವತ್ತು, ಅವರೂ ಕಾರಣ. ಸೊ ಕೃತಜ್ಞತೆ ನನಗೆ ಯಾವತ್ತೂ ದಿನ ಇರುತ್ತೆ. ಸೊ ನಿನ್ನೆ ಉಷಾ ಮೇಡಮ್ ಹತ್ರ ಮಾತಾಡ್ತಾ ಇದ್ದೆ. ನಾನು ತುಂಬ ಸರ್ವಿಸ್ ಮಾಡ್ತೀನಿ. ಸರ್ವಿಸ್ ಮಾಡಿದರೆ ಏನಾಗುತ್ತೆ ಹೇಳಿ? 2 ಕೊಂಬರುತ್ತೆ ಇಲ್ಲಿ. ನಾನು ಮಾಡ್ತಾಯಿದ್ದೀನಿ ಮನಸ್ಸಿಗೆ ಹೇಳ್ಬಿಡುತ್ತೆ ಅದು. ಕರೆಕ್ಟ್ ಅಲ್ವಾ? ಅದು ಸಹಜ. ಅದು ನಾನೇನೋ ಮಾಡ್ತಾ ಇದ್ದ ತಕ್ಷಣ ನಾನು ಮಾಡ್ತಾಯಿದ್ದೀನಿ ಇದು ಅಂತ ಮನಸ್ಸು ಹೇಳ್ತಾ ಇರ್ತೈತೆ. ಸೊ ಅವ್ರು ಹೇಳ್ತಾ ಇದ್ರು, ಅದಲ್ಲ ಅದು
ನಾನು ನಿಮ್ಗೇನೋ ಯೋಗ ಹೇಳ್ಕೊಡ್ತೀನಿ ಅಂದ್ಕೊಳ್ಳಿ, ನೀವು ಬಂದಿರೋದಕ್ಕೆ ನಾನು ಗುರುವಾಗಿದ್ದೀನಿ ಇವತ್ತು. ಅದಕ್ಕೆ ಕೃತಜ್ಞತೆ ಇರಬೇಕು. ನಾನು ಸರ್ವೀಸ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಕೊಡ್ತಾ ಇದ್ದೀರಲ್ಲ, ಅದು ಗ್ರೇಟ್ನೆಸ್ಸು. ಸೊ ಅವ್ರು ಹೇಳ್ತಾ ಇದ್ರು, ಅದೆಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ಅಷ್ಟು ಚೆನ್ನಾಗಿ ಹೇಳಿದರು ಅವರು. ರಾತ್ರಿನೂ ಅದೇನೋ ಗೊತ್ತಿಲ್ಲ, ರಾತ್ರಿ ಇನ್ನೊಬ್ಬ ನನ್ನ ಹಿರಿಯರ ಹತ್ರ ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ಒಂದು ವಿಡಿಯೋ ಮಾಡಿ ಕಳಿಸಿ ಅಂತ ಹೇಳ್ತಾ ಇದ್ರು, ಯಾವುದೋ ಒಂದು ಪ್ರೋಗ್ರಾಮ್ ಬಗ್ಗೆ. ನನಗೇನು ಬ್ರೇಕ್ ಥ್ರೂ ಬಂದಿಲ್ಲ ಸರ್, ಬ್ರೇಕ್ ಥ್ರೂ ಬಂದರೆ ನಾನು ವಿಡಿಯೋ ಮಾಡಿ ಕಳಿಸ್ತೀನಿ ಅಂತ ಹೇಳಿದೆ. ಆವಾಗ ಅವ್ರು ಹೇಳಿದರು, ಮುಂಬೈಯಲ್ಲಿ ಒಂದು ಹೋಟ್ಲಲ್ಲಿ ಕೂತಿದ್ರಂತೆ. ಮುಂಬೈಯಲ್ಲಿ ಒಂದು ಹೋಟ್ಲಲ್ಲಿ ಕೂತಿದ್ದೆ ನಾನು. ನಾವೆಲ್ಲ ಹೋಟ್ಲಿಗೆ ಹೋದ್ರೆ ಏನು ಮಾಡ್ತೀವಿ ಹೇಳಿ, ಊಟ ಎಲ್ಲ ಆದಮೇಲೆ ಬಿಲ್ಲೆಲ್ಲ ಬಂದಮೇಲೆ ಏನು ಮಾಡ್ತೀವಿ ನಾವು? ಬಿಲ್ ಕೊಡುವಾಗ ಏನು ಮಾಡ್ತೀವಿ? ಒಂದು 15 ರೂಪಾಯಿ 20 ರೂಪಾಯಿ ಟಿಪ್ಸ್ ಕೊಡ್ತೀವಲ್ಲ. ಆ ಟಿಪ್ಸು ಊಟ ಆದಮೇಲೆ, ಸರ್ವೀಸ್ ಆದಮೇಲೆ ಎಲ್ಲ ಕೊಡೋದು ನೀವು, ಊಟಕ್ಕಿಂತ ಮುಂಚೆ ಕೊಡಿ ಅಂದರು ಅವರು. ಯಪ್ಪ, ಅದು ಎಷ್ಟು ನನ್ನನ್ನು ಇದು ಮಾಡಿಬಿಡ್ತು ಅಂತೇಳಿದರೆ, ಸರ್ವೀಸ್ ಯೂಸ್ ಮಾಡಿದ ಮೇಲೆ ನೀವು ಟಿಪ್ಸ್ ಕೊಡೋದ್ರಲ್ಲಿ ಏನು ಮಜಾ ಇದೆ ಅದರಲ್ಲಿ? ಸರ್ವೀಸ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಕೊಡಿ, ಅಂತ ಜಾಸ್ತಿ ನಿಮಗೆ ಒಳ್ಳೇದಾಗ್ತಾ ಇರುತ್ತೆ ಅಂತ ಹೇಳಿದ್ರು ಅವರು. ಇವೆರಡು ನನ್ನನ್ನು ಶೇಕ್ ಮಾಡಿಬಿಟ್ವು ನೆನ್ನೆ. ಓಕೆನಾ? ನಿಮ್ಮ ಡ್ರೈವರ್ಗೆ, ಬಸ್ಸಲ್ಲಿ ಪ್ರಯಾಣ ಮಾಡ್ತೀವಿ ನಾವು, ಇಲ್ಲಿಂದ ಹುಬ್ಳಿಗೆ ಹೋಗ್ತೀವಿ. ಬಸ್ ಇಳಿಯುವಾಗ ಎಷ್ಟು ಜನ ಡ್ರೈವರ್ಗೆ ಸೇಫಾಗಿ ಕರ್ಕೊಂಡು ಹೋಗಿ ಬಂದ್ರಲ್ಲ, ಎಷ್ಟು ಜನ ಥ್ಯಾಂಕ್ಸ್ ಹೇಳಿದ್ದೀರಾ? ಕೈ ತಿನ್ನೋಣ. 1 2 3 3 ಜನ ಇಲ್ಲ. ಇನ್ನು ಮುಂದೆ ಎಷ್ಟು ಸೇಫಾಗಿ ಬಿಡ್ತಾರಲ್ವ ನಮಗೆ, ಕರೆಕ್ಟ್ ಅಲ್ವಾ ಅವರು? ನಿಮ್ಮ ಡ್ರೈನೇಜ್ ಕ್ಲೀನರ್ಸ್ ಇದ್ದಾರಲ್ಲ ನಿಮ್ಮ ಮನೆ ಮುಂದೆ, ನೀವು 1 2 3 4 5 ಎಲ್ಲ ಮಾಡ್ಕೊತೀವಲ್ಲ ನಾವು, ಅದೆಲ್ಲ ಕ್ಲೀನ್ ಮಾಡ್ತಾರೆ. ಅವ್ರಿಗೆ ಎಷ್ಟು ಜನ ಥ್ಯಾಂಕ್ಸ್ ಹೇಳಿದ್ದೀರಾ? ಹಾಲು ಸಪ್ಲೈ ಮಾಡ್ತಾರೆ. ಮೇಡಮ್, ನಿಮ್ಮ ಮನೆ ಮುಂದೆ ಪ್ಯಾಕೆಟು 6:30ಗೆ ಬರ್ತಾ ಇದೆ ಅಂದರೆ ಎಷ್ಟು ಜನ ಕೆಲಸ ಮಾಡಿರ್ತಾರೆ ಗೊತ್ತಾ ಅಲ್ಲಿ? ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನನಗಂತೂ ಗೊತ್ತಿಲ್ಲ. ನಾನು ಬಟ್ಟೆ ಹಾಕ್ಕೊಂಡಿದ್ದೀನಿ ಮೇಡಮ್, ಈ ಬಟ್ಟೆ ನನ್ನ ಮೈ ಮೇಲೆ ಬರಬೇಕು ಅಂದರೆ ಎಷ್ಟು ಜನ ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡಿರ್ತಾರೆ. ಇನ್ನು ಮುಂದೆ ಈ ಗ್ರ್ಯಾಟಿಟ್ಯೂಡ್ ಅನ್ನೋದನ್ನು ನೋಡಿ, ಗ್ರ್ಯಾಟಿಟ್ಯೂಡು ಮೆಕ್ಯಾನಿಕಲ್ ಅಲ್ಲ ಸರ್. ಎಲ್ರಿಗೂ ಥ್ಯಾಂಕ್ಸ್ ಅಂತ ಇದ್ರೆ ಪ್ರತಿಯೊಂದಕ್ಕೂ ಇಲ್ಲ ಮೇಡಮ್. ಹೋಲ್ ಹಾರ್ಟೆಡಾಗಿ ಹೇಳಿ, ಹೋಲ್ ಹಾರ್ಟೆಡಾಗಿ ನಿಮಗೆಲ್ಲ ನಿಮ್ಮ ಹತ್ರ ಏನೇನಿದೆ, ಪರ್ಟಿಕ್ಯುಲರ್ಲಿ ದುಡ್ಡು, ನಿಮ್ಗೆ ದುಡ್ಡು ಜಾಸ್ತಿ ಆಗಬೇಕಾ, ಆ ದುಡ್ಡಿಗೆ ಪ್ರತಿದಿನ 1-2 ಸಲ ಥ್ಯಾಂಕ್ಸ್ ಹೇಳಿ ನೋಡಿ, ಅದು ನಿಮ್ಮ ಹತ್ರ ಉಳಿಯುತ್ತೆ, ಜಾಸ್ತಿನೂ ಆಗ್ತಾ ಹೋಗುತ್ತೆ. ಈ ಆರೋಗ್ಯ ಇದೆ ಅಲ್ವಾ, ಅದಕ್ಕೆ ಹೇಳಬೇಕು. ನೀವು ಏನು 3 ತಿಂಗಳ ಕಾಲ ಸೈನ್ಸ್ ಹೇಳ್ತಾ ಇದ್ದೀನಿ, 90 ಡೇಸು ನೀವು ಏನು ಗಮನ ಕೊಡಲ್ಲ, ಅದು ಬಿಟ್ಟು ಹೋಗುತ್ತೆ ನಿಮ್ಮನ್ನು. ಇನ್ಕ್ಲೂಡಿಂಗ್ ಯುವರ್ ವೈಫ್, ಇನ್ಕ್ಲೂಡಿಂಗ್ ಯುವರ್ ಹಸ್ಬೆಂಡ್, ಇನ್ಕ್ಲೂಡಿಂಗ್ ಯುವರ್ ಚಿಲ್ಡ್ರನ್. 3 ತಿಂಗಳು ನಿಮ್ಮ ಗಂಡನ ಬಗ್ಗೆ ಕೇರ್ ಎತ್ಕೊಂಡಿಲ್ಲ ಅಂದರೆ ಅವ್ರು ಬೇರೆ ಕಡೆ ನೋಡ್ತಾ ಇರ್ತಾರೆ. 3 ತಿಂಗಳು ನಿಮ್ಮ ಚಿಲ್ಡ್ರನ್ ಬಗ್ಗೆ ನೀವು ಕೇರ್ ಎತ್ಕೊಂಡಿಲ್ಲ ಅಂದರೆ ಬೇರೆ ಏನೋ ಒಂದು ನೆಗೆಟಿವ್ನ ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಗ್ರ್ಯಾಟಿಟ್ಯೂಡ್ ಅನ್ನೋದು ಪ್ರತಿಯೊಂದಕ್ಕೂ ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡ್ತಾ ಇರಬೇಕು ನೀವು. ಇನ್ನು ಮುಂದೆ ಕಲ್ಯಾಣವಾಗಿ ಗ್ರ್ಯಾಟಿಟ್ಯೂಡ್ನ ಎಷ್ಟು ಜನ ಒಂದ್ಸಲ ಚಿಕ್ಕ ಏಜಿಂದ ನೀವು ಯಾರೋ ಫೀಸ್ ಕಟ್ಟಿರ್ತಾರೆ, ನಿಮ್ಮ ತಂದೆ ಹತ್ರ ದುಡ್ಡಿರುತ್ತೆ, ಒಂದೊಂದ್ಸಲ ಇರೋದಿಲ್ಲ, ಯಾರೋ ಹೆಲ್ಪ್ ಮಾಡಿರ್ತಾರೆ, ಕರೆಕ್ಟ್ ಅಲ್ವಾ ಇದು? ನಿಮಗೆ ಎಲ್ಲೋ ಒಂದು ಕಡೆ ಏನೋ ಕಷ್ಟ ಇರ್ತೈತೆ, ಯಾರೋ ಹೆಲ್ಪ್ ಮಾಡಿರ್ತಾರೆ. ಪ್ರತಿಯೊಂದೂ ಎಷ್ಟು ಜನರ ಸಪೋರ್ಟ್ ಆಗ್ಬೋದು, ಹೆಲ್ಪ್ ಆಗ್ಬೋದು, ಅದರಿಂದ ನಾವು ಈ ಮಟ್ಟಿಗೆ ಬೆಳೆದಿದ್ದೀವಿ. ಕ್ಲಿಯರ್ ಅಲ್ವಾ ಇದು? ಕರೆಕ್ಟ್ ಅಲ್ವಾ ನಾನು ಹೇಳ್ತಾ ಇರೋದು? ಅವ್ರಿಗೆ ನೋಡಿ, ನಮ್ಮ ದೊಡ್ಡವ್ರು ನೋಡಿ, ದೊಡ್ಡವ್ರ ಪೂಜೆ ಮಾಡ್ತೀವಲ್ಲ, ಪಿತೃಪಕ್ಷ ಅಂತ ಮಾಡ್ತೀವಿ. ಅದೇ ಕೃತಜ್ಞತೆ. ನಾವು ಕೃತಜ್ಞತೆ ಎಕ್ಸ್ಪ್ರೆಸ್ ಮಾಡೋದೇ ಪಿತೃಪಕ್ಷ ಅನ್ನೋದು. ನಾವು ಎಲ್ಲೆಲ್ಲಿ ಹೋಗ್ತೀವಿ, ನಮ್ಮ ಲೈಫಲ್ಲಿ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲನೂ ಕೃತಜ್ಞತೆ ಹೇಳಬೇಕು. ಓಕೆನಾ? 1-2 ಎಕ್ಸಸೈಸ್ ಮಾಡೋಣ ಇವತ್ತು. ನೋಡಿ, ವೆಂಕಟೇಶನ್ ಸಾರು, ಯಪ್ಪ ಅವ್ರದ್ದಂತೂ ನನಗೆ ಭಯ ಆಗುತ್ತೆ, ನೋಡೋಕ್ಕೆ ಭಯ ಆಗುತ್ತೆ. ಏನಕ್ಕೆ ಹೇಳಿ, ಗಡ್ಡ ಬಿಡ್ಕೊಂಡು ಕೂತಿರಲ್ಲ, ಅದಕ್ಕಲ್ಲ. ಮನುಷ್ಯ 1 ದಿನ ಬಿಡ್ದಂಗೆ ಮೆಡಿಟೇಷನ್ನು, 1 ದಿನ ಬಿಡ್ದಂಗೆ ಪೋಸ್ಟ್ ಮಾಡ್ತಾರೆ ಮೇಡಮ್. ಅದು ಹೇಗೆ ಸಾಧ್ಯ? ಅದು ಒಂದು 7-8 ವರ್ಷದಿಂದ ನೋಡ್ತಾ ಇದ್ದೀನಿ. ಫೇಸ್ಬುಕ್ಕಲ್ಲಿ ನೋಡಿ, ಪ್ರತಿದಿನ ಪೋಸ್ಟ್ ಮಾಡ್ತಾರೆ ಅವರು. ಇದು ಸಾಧ್ಯ ಆಗುತ್ತಾ ಇದು? ಪ್ರತಿದಿನ ಮೆಡಿಟೇಷನ್ನು 5:30 6 ಗಂಟೆ, ಫುಲ್ ಮೂನ್ ಡೇ ಅಂತ ಒಂದಿನ ಸ್ಟಾರ್ಟ್ ಮಾಡ್ತಾರೆ, ಒಂದಿನ ಬೆಳಿಗ್ಗೆ, ಒಂದಿನ ಮಧ್ಯಾಹ್ನ, ಒಂದಿನ ಸಂಜೆ, ಪ್ರತಿದಿನ ಕನ್ಸಿಸ್ಟೆನ್ಸಾಗಿ ಮಾಡ್ತಾ ಇರ್ತಾರೆ ಮೇಡಮ್. ಈ ಫೌಂಡೇಶನ್ ಮಾಡಿದ್ದಾರೆ, ಈ ಫೌಂಡೇಶನ್ನು ನಿಮಗೋಸ್ಕರ ಮಾಡಿಕೊಟ್ಟಿದ್ದಾರೆ. ಏನು ಈ ಫೌಂಡೇಶನಿಂದ ನಾವು ಸ್ವಲ್ಪನಾದರೂ ಎತ್ಕೊಂಡ್ರೆ ಅದಕ್ಕೆ ಕೃತಜ್ಞತೆ. ನೀವೆಲ್ಲ ಬಂದಿದ್ದೀರಲ್ಲ, ಅದೇ ಕೃತಜ್ಞತೆ. ಥ್ಯಾಂಕ್ ಯು ಸೋ ಮಚ್. ಆ ಕೃತಜ್ಞತೆನ ಬೆಳೆಸ್ಕೊಳ್ತಾ ಹೋಗೋಣ. 1 ನಿಮಿಷ ಅವ್ರಿಗೋಸ್ಕರ ಪ್ರೇ ಮಾಡೋಣ. ಈ ಫೌಂಡೇಶನ್ ದೊಡ್ಡದಾಗಿ ಬೆಳಿಬೇಕು ಮೇಡಮ್. ಲಾಸ್ಟ್ ಇಯರ್ ನಾನು ಹೇಳಿದ್ದೆ ದೊಡ್ಡದಾಗಿ ಮಾಡಬೇಕು ಅಂತ. ಸ್ವಲ್ಪ ದೊಡ್ಡದಾಗಿ ಬೆಳೆದಿದೆ, ಇನ್ನೂ ದೊಡ್ಡದಾಗಿ ಮಾಡಬೇಕು. ನೆಕ್ಸ್ಟ್ ಇಯರ್ ಇನ್ನೂ ದೊಡ್ಡದಾಗಿ ಮಾಡೋಣ. 1 ನಿಮಿಷ ಅವ್ರಿಗೆ ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡೋಣ. ಕಣ್ಣನ್ನು ಮುಚ್ಕೊಂಡು, ಕ್ಲೋಸ್ ಯುವರ್ ಐಸ್. ಕಣ್ಣನ್ನು ಮುಚ್ಚಿ, ಎಲ್ಲರೂ ಕಣ್ಣನ್ನು ಮುಚ್ಚಿ. ಇನ್ನೋವೇಟಿವ್ ಸ್ಪಿರಿಚುವಲ್ ಫೌಂಡೇಶನ್ ಸಂಸ್ಥಾಪಕರು
ಡಾಕ್ಟರ್ ವೆಂಕಟೇಶನ್ನವರಿಗೆ ಆ ಭಗವಂತ ಇನ್ನೂ ಆಯುಷ್ ಕೊಡಲಿ, ಆರೋಗ್ಯ ಕೊಡಲಿ, ಇನ್ನೂ ಜಾಸ್ತಿ ಸೇವೆ ಕೊಡಲಿ. ಸೊ ಅವ್ರ ಹತ್ರ ನೀವು ಏನೇನು ಸೇವೆ ಎತ್ಕೊಂಡಿದ್ದೀರಾ ಇನ್ನೂ ಜಾಸ್ತಿ ನಾವು ಭಾಗವಹಿಸೋಣ, ನಾವೆಲ್ಲರೂ ನಮಗೆ ಏನಾಗುತ್ತೆ ಇನ್ನೂ ಜಾಸ್ತಿ ಇನ್ವಾಲ್ವ್ ಆಗೋಣ, ಜಾಸ್ತಿ ಮಾಡೋಣ ಅಂತ ಒಂದು ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡಿ. ಥ್ಯಾಂಕ್ ಯು ಅವರಿಗೆ, ಒಂದು ಸಲ ಥ್ಯಾಂಕ್ ಯು ಹೇಳಿಬಿಡಿ ಅವ್ರಿಗೆ ಫೌಂಡೇಶನ್ ಅವ್ರಿಗೆ ಪ್ಲಸ್ ಅವ್ರ ಫೌಂಡೇಶನ್ಗೆ. ತರ್ಟಿ ಮೋರ್ ಸೆಕೆಂಡ್ಸ್, ಇನ್ನೂ 30 ಸೆಕೆಂಡ್ ಟೈಮ್ ಇದೆ ನಿಮ್ಮ ಹತ್ರ. ಡಾಕ್ಟರ್ ವೆಂಕಟೇಶನ್ ಅವರಿಗೆ ಇನ್ನೋವೇಟಿವ್ ಸ್ಪಿರಿಚುವಲ್ ಫೌಂಡೇಶನ್ಗೆ ಫುಲ್ ಆಫ್ ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡಿ, ವಿಜುವಲೈಸ್ ಮಾಡಿ. ಈ ಆರ್ಗನೈಸೇಷನ್ನು ತುಂಬ ದೊಡ್ಡದಾಗಿ ಬೆಳಿಬೇಕು. ಮುಂದಿನ ವರ್ಷ ಇನ್ನೊಂದು 500 ಜನ ಸೇರಿಸ್ಬೇಕು ನಾವೆಲ್ಲನೂ. ವೆಂಕಟೇಶನ್ ಸರ್ದು ಅವ್ರದ್ದೇ ಆದಂಥ ಕಲ್ಪನೆಗಳಿದ್ದಾವೆ, ಅವ್ರದ್ದೇ ಆದಂಥ ಪ್ಲ್ಯಾನಿಂಗ್ ಇದೆ, ದೊಡ್ಡದಾಗಿದೆ, ತುಂಬ ದೊಡ್ಡದಾಗಿದೆ. ಅದೆಲ್ಲ ಸಕ್ಸಸ್ ಆಗಲಿ ಅಂತ ಬ್ಲೆಸ್ ಮಾಡಿ. ನೀವೆಲ್ಲರೂ ಬಾಲ್ಯ ಒಂದು 5, 6 ಇಯರ್ಸ್, 7 ಇಯರ್ಸ್, 8 ಇಯರ್ಸಲ್ಲಿ ಇರ್ತೀರಲ್ವಾ, ಆವಾಗ ಯಾರ್ಯಾರು ಹೆಲ್ಪ್ ಮಾಡಿದ್ದಾರೆ ಫಸ್ಟು ಅಮ್ಮನಿಗೆ, ತಾಯಿಗೆ ಗ್ರ್ಯಾಟಿಟ್ಯೂಡ್ ಪ್ರತಿದಿನ ಎಕ್ಸ್ಪ್ರೆಸ್ ಮಾಡಬೇಕು ಮೇಡಮ್. ತಾಯಿ ತಂದೆಗೆ ಪ್ರತಿದಿನ ನಿಮ್ಮ ಗ್ರ್ಯಾಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡಬೇಕು. ನೋಡಿ, ಯಾರ್ಯಾರು ನಿಮ್ಮನ್ನು 8ನೇ ವಯಸ್ಸುವರೆಗೂ ನಿಮ್ಗೆ ಏನೇನು ಜ್ಞಾಪಕ ಇದೆಯೋ, ನಿಮ್ಮ ಸ್ಕೂಲ್ ಟೀಚರ್ ಆಗ್ಬೋದು, ನಿಮ್ಮ ಸ್ಕೂಲ್ ಆಗ್ಬೋದು, ನಿಮ್ಮ ಊರಾಗ್ಬೋದು, ನಿಮ್ಮ ಜಮೀನು, ಹೊಲ, ನಿಮ್ಮ ತಾಯಿ ತಂದೆ ಕೆಲಸ ಮಾಡ್ತಾ ಇದ್ರಲ್ಲ ಆ ಪ್ಲೇಸು, ಪ್ರತಿಯೊಂದಕ್ಕೂ ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡಿ. ಥ್ಯಾಂಕ್ ಯು ಹೇಳಿ ಅಷ್ಟೇ. ಹೋಲ್ ಹಾರ್ಟೆಡ್ಲಿ ಅಂತೀವಿ, ಲವ್ವಿಂಗ್ಲಿ ಫೀಲಿಂಗ್ಲಿ ಅಂತೀವಿ. ಆ ಫೀಲಿಂಗಲ್ಲಿ ಎಕ್ಸ್ಪ್ರೆಸ್ ಮಾಡಿ ಗ್ರ್ಯಾಟಿಟ್ಯೂಡ್ನ. 8 ವರ್ಷದವರೆಗೂ ನೀವು ಮಾಡ್ಬೋದು. ನೋಡಿ, ಏನೇನು ಜ್ಞಾಪಕ ಇದೆಯೋ, ನಿಮ್ಮ ನೈಬರ್ಸ್ ಆಗ್ಬೋದು, ನಿಮ್ಮ ಟೀಚರ್ಸು, ಸ್ಕೂಲ್ ಟೀಚರ್ಸು, ನಿಮ್ಮ ಸ್ಕೂಲು, ನಿಮ್ಮ ಹಸು, ನಿಮ್ಮ ಎಮ್ಮೆ ಏನಾದರೂ, ನೀವು ಹಾಲು ಕರೀತಾ ರೈತರ ಕುಟುಂಬದಿಂದ ಬಂದಿದ್ದರೆ ಅದು. ನೆಕ್ಸ್ಟು ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ. 8 ಇಯರ್ಸಿಂದ 15 ಇಯರ್ಸ್ವರೆಗೂ, 10th ಹೈಸ್ಕೂಲ್ ಲೆವೆಲ್ವರೆಗೂ ಪ್ರತಿಯೊಂದು ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡಿ. ಪ್ರತಿಯೊಂದೂ ಥ್ಯಾಂಕ್ ಯು. ಯಾರೋ ಒಬ್ರು ಹೆಲ್ಪ್ ಮಾಡಿರ್ತಾರೆ, ನಿಮ್ಮ ಫ್ರೆಂಡು ಮರ್ತೋಗಿರ್ತೀರ, ಹೈಸ್ಕೂಲಲ್ಲಿ ನಿಮ್ಮ ಫ್ರೆಂಡ್ ಇರ್ತಾರಲ್ವಾ, ಮರ್ತೋಗಿರ್ತೀರಲ್ವಾ, ಅವ್ರಿಗೆಲ್ಲ ಒಂದ್ಸಲ ಜ್ಞಾಪಿಸ್ಕೊಳ್ಳಿ. ಯಾರೋ ಒಬ್ಬರು ಏನೋ ಒಂದು ಹೆಲ್ಪ್ ಮಾಡಿರ್ತಾರೆ ನಿಮಗೆ, ಹೋಮ್ವರ್ಕ್ ಮಾಡೋದಕ್ಕೆ, ಎಕ್ಸಾಮ್ ಫೀಸ್ ಕಟ್ಟೋದಕ್ಕೆ, ಎಕ್ಸಾಮಲ್ಲಿ ಡ್ರಾಪ್ ಮಾಡಿರ್ತಾರೆ, ಸೊ ಡ್ರೆಸ್ ಕೊಡಿಸಿರ್ತಾರೆ. ಪ್ರತಿಯೊಂದಕ್ಕೂ ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡಿ. ನೆಕ್ಸ್ಟು ಕಾಲೇಜ್ ಲೈಫ್ಗೆ ಹೋಗೋಣ. ನೋಡಿ, ಯಾವ ಕಾಲೇಜಲ್ಲಿ ಅಡ್ಮಿಷನ್ ಆಯಿತು, ಅಡ್ಮಿಷನ್ಗೆ ಯಾರು ಸಪೋರ್ಟ್ ಮಾಡಿದರು, ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾ ಇರ್ತಾರೆ ಗೊತ್ತಾ. ನಿಮ್ಮ ಊಟ ತಿಂಡಿ ಎಲ್ಲ ರೆಡಿ ಮಾಡಿಕೊಡ್ಬೇಕು, ನಿಮ್ಮ ಬುಕ್ಸ್ ಕೊಡಿಸ್ಬೇಕು, ನಿಮ್ಮ ಹೋಮ್ವರ್ಕ್ ಸಪೋರ್ಟ್ ಮಾಡಬೇಕು, ಓದಿಸ್ಬೇಕು, ಒಳ್ಳೆ ಕಾಲೇಜಿಗೆ ಸೇರಿಸ್ಬೇಕು. ಆ ಪ್ರೋಸೆಸ್ಸಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಪ್ರತಿಯೊಬ್ಬರಿಗೂ ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡಿ, ಥ್ಯಾಂಕ್ಸ್ ಹೇಳಿ. ನೆಕ್ಸ್ಟು ನಿಮ್ಮ ಡಿಗ್ರಿ, ಇಂಜಿನಿಯರಿಂಗ್ ಆಗ್ಬೋದು, ಮೆಡಿಸಿನ್ ಆಗ್ಬೋದು, ಸೊ BSc, BA, BCom ಆ ಏಜಲ್ಲಿ, ಸೊ 18 ವರ್ಷದಿಂದ 21 ವರ್ಷ ಇದೆಯಲ್ಲ ಆ ಏಜು, 15 ವರ್ಷ ಆದಮೇಲೆ ಅಪ್ ಟು 21-20 ನಿಮ್ಮ ಕಾಲೇಜ್ ಜೀವನ ಎಲ್ಲನೂ ಎಕ್ಸ್ಪ್ರೆಸ್ ಮಾಡಿ. ಥ್ಯಾಂಕ್ ಯು, ಹೋಲ್ ಹಾರ್ಟೆಡ್ಲಿ ಥ್ಯಾಂಕ್ ಯು ಅಂತೇಳಿ. ಇದು ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು ಹೇಳಿದಷ್ಟು ನಿಮಗೆ ಏನು ಬೇಕು ಅದು ಜಾಸ್ತಿ ಸಿಗ್ತಾ ಹೋಗುತ್ತೆ, ಇನ್ಕ್ಲೂಡಿಂಗ್ ಹೆಲ್ತ್, ಇನ್ಕ್ಲೂಡಿಂಗ್ ಮನಿ, ಇನ್ಕ್ಲೂಡಿಂಗ್ ಗುಡ್ ಫ್ರೆಂಡ್ಸ್. ಓಕೆನಾ? ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇದನ್ನು. ನಿಮ್ಮ ದೇಹದಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಇದ್ದಾವೆ, ಅದು ಕರೆಕ್ಟಾಗಿ ಫಂಕ್ಷನ್ ಮಾಡಿದರೆ ನಿಮಗೆಲ್ಲ ಸಿಗ್ತಾ ಹೋಗುತ್ತೆ. ಡೋಪಮೈನ್ ಆಗ್ಬೋದು, ಬೇರೆ ಬೇರೆ ಹ್ಯಾಪಿ ಹಾರ್ಮೋನ್ಸ್ ಎಲ್ಲನೂ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಹಾರ್ಟು ಕರೆಕ್ಟಾಗಿ ಫಂಕ್ಷನ್ ಮಾಡುತ್ತೆ, ಥಾಟ್ಸು ಕರೆಕ್ಟಾಗಿ ಬರುತ್ತೆ, ನೆಗೆಟಿವ್ ಥಿಂಕಿಂಗ್ ಬರಲ್ಲ. ಗ್ರ್ಯಾಟಿಟ್ಯೂಡ್ ಮಾಡಿದಷ್ಟು ನೀವು ಎಷ್ಟು ಜಾಸ್ತಿ ಮಾಡ್ತೀರಾ ಅಷ್ಟು ನೀವು ಚೆನ್ನಾಗಿರ್ತೀರಾ, ಪಾಸಿಟಿವ್ ಆಗಿರ್ತೀರಾ. ನೆಕ್ಸ್ಟು ಕೆಲಸ ಸ್ಟಾರ್ಟ್ ಆಗುತ್ತೆ ಅಲ್ವಾ. ನೀವು ಫಸ್ಟ್ ₹1 ಸಂಪಾದನೆ ಮಾಡಿದ್ವಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳಿ, ಆ ಆರ್ಗನೈಸೇಷನ್ಗೆ ಥ್ಯಾಂಕ್ಸ್ ಹೇಳಿ. ನಿಮ್ಮ ಅರ್ನಿಂಗ್ಸ್ಗೆ, ನಿಮ್ಮ ಊಟ ಮಾಡ್ತಾ ಇದ್ದೀರಲ್ವ ಈಗ, ನಿಮ್ಮ ಅರ್ನಿಂಗ್ಸ್ ಮಾಡಿಬಿಟ್ಟು ಎಲ್ಲಿಂದ ಅರ್ನಿಂಗ್ಸ್ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಇರ್ಬೋದು, ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಸೊ ಬೇರೆ ಯಾವುದೇ ರೀತಿ ಟ್ಯೂಷನ್ ಮಾಡ್ತಾ ಇರ್ಬೋದು, ಯೋಗ ಹೇಳ್ಕೊಡ್ತಾ ಇರ್ಬೋದು. ನಿಮಗೆ ದುಡ್ಡು ಎಲ್ಲಿಂದ ಬರ್ತೈತೆ, ಯಾರು ಕೊಡ್ತಾ ಇದ್ದಾರೆ, ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳಿ.
ಜೊತೆಗೆ ನಿಮಗೆ ಯಾರ್ಯಾರು ಫ್ರಮ್ ದ ಡೇ ಒನ್ ಹಣ ಕೊಟ್ಟಿದ್ದಾರೆ, ನಿಮಗೆ ಹಣ ತುಂಬ ಇಂಪಾರ್ಟೆಂಟ್ ಮೇಡಮ್. ಆ ಹಣ ಕೊಟ್ಟಿರೋರಿಗೆಲ್ಲ ಥ್ಯಾಂಕ್ಸ್ ಹೇಳಿ. ತರ್ಟಿ ಸೆಕೆಂಡ್ಸ್ ಟೈಮ್. ನಿಮ್ಗೆ ಯಾರನ್ನ ಬಿಟ್ಟಿದ್ರೆ, ನಿಮ್ಮ ಲೈಫಲ್ಲಿ ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ಕೊಂಡಿದ್ದೀರಾ ಥ್ಯಾಂಕ್ಸ್ ಹೇಳಿ. 30 ಸೆಕೆಂಡ್ಸ್ ಟೈಮ್ ಇರುತ್ತೆ ನಿಮ್ಮ ಹತ್ರ. ನಿಮ್ಮ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂದ್ರೆ ಮಾಡಿಬಿಡಿ. ಇವತ್ತೇ ಹೇಳ್ಕೊಳಕ್ಕಾಗಿಲ್ಲ, ಇವತ್ತೇ ಹೇಳ್ಕೊಳ್ಬಿಡಿ. ಕಣ್ಣಲ್ಲಿ ನೀರು ಬಂದರೆ ಓಕೆ, ಕಣ್ಣಲ್ಲಿ ಬರಲಿ, ಏನೂ ಆಗಲ್ಲ, ಎಮೋಷನ್ಸ್ ಎಲ್ಲ ಆಚೆ ಬರಲಿ. ಒಂದಿಬ್ಬರಿಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ, ಓಕೆ, ಎಕ್ಸ್ಪ್ರೆಸ್ ಮಾಡಿ ಅದನ್ನು. ಅದೆಲ್ಲ ಎಮೋಷನ್ಸಲ್ಲಿ ಎಕ್ಸ್ಪ್ರೆಸ್ ಆಗ್ತಾರೆ, ಕಾಯಿಲೆ ವಾಸಿ ಆಗುತ್ತೆ, ಕೆಲಸ ಸಿಗುತ್ತೆ, ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ ಸಿಗ್ಬೋದು, ಒಳ್ಳೆ ಫ್ರೆಂಡ್ಸು ಸಿಗ್ಬೋದು, ಮನೆಯಲ್ಲಿ ನೆಮ್ಮದಿ ಇರುತ್ತೆ, ಪ್ರತಿಯೊಂದು ಸಿಗ್ತಾ ಹೋಗುತ್ತೆ ನಿಮ್ಮ ಎಮೋಷನ್ಸ್ ಎಲ್ಲ ಕ್ಲೀನ್ಸ್ ಆದರೆ. ಈ ಪಂಚಭೂತಾಸ್ ಅಂತೀವಲ್ಲ ನಾವು, ಪಂಚಭೂತಾಸ್, ನಮ್ಮ ತಾಯಿ ತಂದೆ ಇಲ್ಲದೆ ನಾವು ಬದುಕ್ಬೋದು, ಗರ್ಲ್ ಫ್ರೆಂಡ್ ಇಲ್ಲ ಅಂದರೆ ಬದುಕ್ಬೋದು, ಬಾಯ್ ಫ್ರೆಂಡ್ ಇಲ್ಲ ಅಂದರೆ ಬದುಕ್ಬೋದು, ನಮ್ಮಲ್ಲಿ ಏನು ಇಲ್ಲ ಅಂದರೂ ಬದುಕ್ಬೋದು ನಾವು. ಈ ಪಂಚಭೂತಾಸ್ ಇಲ್ಲ ಅಂದರೆ ಸೊ ಮ್ಯಾಕ್ಸಿಮಮ್ 3 ನಿಮಿಷ ಬದುಕ್ಬೋದು ಅಷ್ಟೇ ನಾವು. ಗಾಳಿ ಇಲ್ಲ ಅಂದರೆ ಹೆಂಗೆ ಬದುಕೋಕ್ಕಾಗುತ್ತೆ? ಈ ಭೂಮಿ, ನೀರು, ಆಕಾಶ, ಓಕೆ, ಈ ಪಂಚಭೂತಗಳಿದಾವಲ್ಲ, ಇಲ್ಲ ಅಂದರೆ ತುಂಬ ಕಷ್ಟ. ಯಾರೋ ಒಬ್ಬರು ಇಬ್ಬರು ಮಹಾನ್ ಭಾವರು ಇರ್ಬೋದು, ನಮ್ಮ ಋಷಿ ಮುನಿಗಳು, ಅವ್ರು ಬಿಟ್ಟರೆ ನಮಗೆಲ್ಲನೂ ಪಂಚಭೂತ ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಪಂಚಭೂತಾಗ ಒಂದ್ಸಲ ಥ್ಯಾಂಕ್ಸ್ ಹೇಳ್ಬಿಡ್ಬೇಕು, ಅಥವಾ ಮಲಗುವಾಗ ಹೇಳ್ಬೋದು, ನಿಮ್ಮ ಚಾಯ್ಸು. ಈಗ ಪಂಚಭೂತಾಗೆ ಒಂದ್ಸಲ ಥ್ಯಾಂಕ್ಸ್ ಹೇಳಿ. ನೆಕ್ಸ್ಟ್ ಈ ಯೂನಿವರ್ಸ್ಗೆ ಪಂಚಭೂತಕ್ಕೆ ಥ್ಯಾಂಕ್ಸ್ ಹೇಳಿದಾದ್ಮೇಲೆ ಈ ಯೂನಿವರ್ಸ್ ಇದೆಯಲ್ಲ, ಎಲ್ಲ ಈ ಯೂನಿವರ್ಸಿಂದನೇ ನಾವು ಎತ್ಕೊತಾ ಇರೋದು. ನಮ್ಮ ಭೂಮಂಡಲ ಆಗ್ಬೋದು, ಸೌರಮಂಡಲ ಆಗ್ಬೋದು, ನಮ್ಮ ಗ್ಯಾಲಾಕ್ಸಿ. ಸೊ ಎಂಟೈರ್ ಯೂನಿವರ್ಸ್ಗೆ ಒಂದ್ಸಲ ಥ್ಯಾಂಕ್ಸ್ ಹೇಳಿಬಿಡಿ. ವಿಶ್ವ ಚೈತನ್ಯ ಅಂತೀವಿ, ಆ ಚೈತನ್ಯಕ್ಕೆ ಒಂದ್ಸಲ ಥ್ಯಾಂಕ್ಸ್ ಹೇಳಿ. ನಿಮ್ಮ ದೇವರು, ನಿಮ್ಮ ಪೂಜಾರಿ, ನಿಮ್ಮ ಫ್ರೆಂಡು, ವಿಶ್ವ ಚೈತನ್ಯಗಾದ್ಮೇಲೆ ನಿಮ್ಮ ಚಾಯ್ಸು. ನಿಮ್ಗೆ ಯಾರು ಬೇಕಾದರೂ, ನಿಮಗೆ 1 ನಿಮಿಷ ಟೈಮ್ ಇರುತ್ತೆ, ನಿಮ್ಮ ಲೈಫಲ್ಲಿ ಯಾರಿಗೆ ಬೇಕಾದ್ರೂ ಥ್ಯಾಂಕ್ಸ್ ಹೇಳಿ. ನಿಮ್ಮೆಲ್ರಿಗೂ ಆ ದೇವರು, ಆ ಭಗವಂತ ಚೆನ್ನಾಗಿಟ್ಟಿರಲಿ, ಸಮೃದ್ಧಿಯಾಗಿಟ್ಟಿರಲಿ. ನಿಮ್ಮ ಮನೆಯಲ್ಲಿ ಶಾಂತಿ, ನಗು, ನೆಮ್ಮದಿ, ಸಂತೋಷ, ಆನಂದ ತುಂಬಿ ತುಳುಕ್ತಾ ಇರಲಿ. ನಿಮ್ಮ ಮಕ್ಕಳಿಗೆಲ್ಲನೂ ಒಳ್ಳೆಯ ಸ್ಕೂಲ್ಗೆ ಅಡ್ಮಿಷನ್ ಸಿಗಲಿ, ಎಲ್ಲ ನಿಮ್ಮ ಮಕ್ಕಳಿಗೆ ಅವ್ರಿಗೆ ಇಷ್ಟವಾದಂಥ ಕೆಲಸ ಸಿಗಲಿ, ಅವ್ರ ಜೀವನ ತುಂಬ ಚೆನ್ನಾಗಿರಲಿ. ನಿಮ್ಮ ಮನೆಗಳು, ನಿಮ್ಮ ಆಫೀಸು, ನಿಮ್ಮ ಬಿಸ್ನೆಸ್ಸು ಸಂಪದ್ಭರಿತವಾಗಿರಲಿ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸೊ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಿಧಾನವಾಗಿ ಕಣ್ಣನ್ನು ಬಿಡಿ. ಸೊ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ವೆಂಕಟೇಶನ್ ಸಾರ್ಗೆ ಮತ್ತು ಇಲ್ಲಿರೋರು ಎಲ್ರಿಗೂ, ನಿಮಗೆ ಪರ್ಟಿಕ್ಯುಲರ್ಲಿ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಹೋಲ್ ಹಾರ್ಟೆಡ್ಲಿ ಐ ಲವ್ ಯು, ಆಲ್ ಆಫ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಡಾಕ್ಟರ್ ವೆಂಕಟೇಶ್ ಸರ್. ನಿಮ್ಮ ಸ್ಪೀಚ್ ತುಂಬ ಇನ್ಸ್ಪೈರಿಂಗ್ ಆಯಿತು. ಆ್ಯಂಡ್ ನಾವೆಲ್ಲ ಹೇಗೆ ಥ್ಯಾಂಕ್ ಯು ಹೇಳಬೇಕು ಅಂತ ನಾವು ಮರ್ತಿರ್ತೀವಲ್ವಾ. ಸೊ ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್ ಅಸ್ ಫಾರ್ ಅಸ್. ಆ್ಯಂಡ್ ಹೆಂಗೆ ಗ್ರ್ಯಾಟಿಟ್ಯೂಡ್ ಮಾಡಬೇಕು, ಹೇಗೆ ಥ್ಯಾಂಕ್ಸ್ ಹೇಳಬೇಕು, ಒಬ್ರೊಬ್ರಿಗೂ ಯಾವ ಸಣ್ಣ ಹೆಲ್ಪ್ ಇದ್ದರೂ ಕೂಡ ಅದು ಹೆಂಗೆ ಅವ್ರಿಗೆ ಗ್ರ್ಯಾಟಿಟ್ಯೂಡನ್ನು ತೋರಿಸ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀರಾ. ವಿ ವಿಲ್ ಡೆಫಿನೆಟ್ಲಿ ಫಾಲೋ ಯು ಸರ್. ಥ್ಯಾಂಕ್ ಯು ಸೋ ಮಚ್.